ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಚಿವ ಸ್ಥಾನದ 2ನೇ ಪಟ್ಟಿಗೆ ಬೇಡಿಕೆ ಇದ್ದೇ ಇರುತ್ತೆ. ಸಚಿವ ಸ್ಥಾನ ಮುಂದುವರಿಕೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂತ ಮಾಜಿ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ರಾಜ್ಯಸಭೆ ಮತ್ತು ಎಂಎಲ್ಸಿ ಚುನಾವಣೆ ಬಳಿಕ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನವನ್ನ ಮಾಡುತ್ತೆ ಎಂದರು. ಇನ್ನು ಸಿಎಂ ಬಳಿಯೇ ಶಿಕ್ಷಣ ಖಾತೆ ಇದೆ. ಸಿಎಂ ಆದ ತಕ್ಷಣವೇ ಸಿಎಂ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳ ಪರವೇ ಆದೇಶ ಹೊರಡಿಸಿದ್ದಾರೆ. ನಾನು ಶಿಕ್ಷಣ ಸಚಿವರಾಗಿ ಮುಂದುವರಿಯುವ ಬಗ್ಗೆ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ ಎಂದು ಅಂತ ಹೇಳಿ ಒಂದು ವಿಶ್ವಾಸ. 2ನೇ ಪಟ್ಟಿದು ನೀವೇನು ಹೇಳ್ತಾ ಇದ್ದೀರಾ, ನಾನು ಮುಂಚೆಯಿಂದನೂ ಒಂದು ಹೇಳಿದ್ದೀನಿ, ಅದೆಲ್ಲ ಹೈಕಮಾಂಡ್ ಅವರು ನಿರ್ಧಾರ. ಹೈಕಮಾಂಡ್ ಅವರು ಎಲ್ಲರಿಗೂ ಆಸೆ ಇರ್ತದೆ, ಎಲ್ಲರೂ ಕೂಡ ಕೆಲವರಿಗೆಲ್ಲ ಬೇಡಿಕೆಗಳಿರ್ತವೆ, ಅದು ತಪ್ಪೇನಿಲ್ಲ. ಬೇಡಿಕೆಗಳು ಅವ್ರ ವ್ಯಾಪ್ತಿಗೆ ಬಿಟ್ಟು ಬಿಡ್ತೀವಿ. ಆದರೆ ಫೈನಲ್ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕಾಗ್ತದೆ. ಅದನ್ನು ಈ 18 ಏನು ರಾಜ್ಯಸಭಾ ಮತ್ತು MLC ವಿಧಾನ ಪರಿಷತ್ತಿನ ಚುನಾವಣೆ ಆದ ತಕ್ಷಣ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೆಚ್ಚು ಕಮ್ಮಿ ಅವ್ರು ಫೈನಲೈಸ್ ಮಾಡಿಬಿಟ್ಟು ಬೇಗ ಮಾಡ್ತಾರೆ. ನಾನು ಕೂಡ ಸಚಿವ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಅಂತ ಶ್ರೀರಂಗಪಟ್ಟಣದಲ್ಲಿ ಕಾಂಗ್ರೆಸ್ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಶ್ವಾಸ ಇಲ್ಲದಿದ್ದರೆ ನಾನು ಕೆಲಸ ಮಾಡೋಕೆ ಆಗಲ್ಲ. ನಾನು ಯಾರ ಪರವೂ ಕೂಡ ಇಲ್ಲ, ವಿರೋಧವೂ ಇಲ್ಲ. ಜಿಲ್ಲೆಯಲ್ಲಿ ಸಚಿವರಾಗಿ ಕೆಲಸ ಮಾಡೋದಕ್ಕೆ ನಾವು 5 ಜನ ಶಾಸಕರು ಸಿದ್ಧರಿದ್ದೇವೆ ಅಂತ ಹೇಳಿದರು. ಇನ್ನು ಮಾಜಿ ಸಚಿವ ಜಮೀರ್ ಪರ ಬ್ಯಾಟ್ ಬೀಸಿ ಜಮೀರ್ಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು. ಆಗಿರುವ ತಪ್ಪನ್ನ ತಿದ್ದಿಕೊಂಡು ಹೋಗೋದಕ್ಕೆ ಜಮೀರ್ಗೆ ಮತ್ತೊಂದು ಅವಕಾಶ ಕೊಡಿ. ಜಮೀರ್ ಅವರನ್ನ ಮಂತ್ರಿ ಮಾಡಬೇಕು ಅಂತ ಹೈಕಮಾಂಡ್ಗೆ ಮನವಿ ಮಾಡ್ತೀನಿ ಎಂದು. ವಿಶ್ವಾಸ ಇಲ್ಲದೆ ಕೆಲಸ ಮಾಡಕ್ಕಾಗೋದೇನ್ಯ? ನಾವು ಯಾರು ವಿರೋಧನೂ ಇಲ್ಲ, ಯಾರ ಪರನೂ ಇಲ್ಲ. ನಾವು 5 ಜನ ಇದೀವಿ. 5 ಜನನು ವಿ ಆರ್ ಫಿಟ್ ಫಾರ್ ರೆಡಿ ಟು ಡೂ ಆಸ್ ಎ ಮಿನಿಸ್ಟರ್ ಇನ್ ದ ಕ್ಯಾಬಿನೆಟ್ ಆಫ್ ಡಿಕೆ ಶಿವಕುಮಾರ್ ಸಾಬ್. ವಿಶ್ವಾಸ ಇಲ್ಲದೆ ಕೆಲಸ ಮಾಡಕ್ಕಾಗೋದೇನ್ಯ? ನಾವು ಯಾರು ವಿರೋಧನೂ ಇಲ್ಲ, ಯಾರ ಪರನೂ ಇಲ್ಲ. ನಾವು 5 ಜನ ಇದೀವಿ. 5 ಜನನು ವಿ ಆರ್ ಫಿಟ್ ಫಾರ್ ರೆಡಿ ಟು ಡೂ ಆಸ್ ಎ ಮಿನಿಸ್ಟರ್ ಇನ್ ದ ಕ್ಯಾಬಿನೆಟ್ ಆಫ್ ಡಿಕೆ ಶಿವಕುಮಾರ್ ಸಾಬ್. ವಿಶ್ವಾಸ ಇಲ್ಲದೆ ಕೆಲಸ ಮಾಡಕ್ಕಾಗೋದೇನ್ಯ? ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಕೈ ತಪ್ಪಿದ ವಿಚಾರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಮಂಡ್ಯದ ತಗ್ಗಹಳ್ಳಿಯಲ್ಲಿ ಮಾತನಾಡಿದ ಅವರು, ದೇವೇಗೌಡರು ಟಿಕೆಟ್ಗಾಗಿ ಅರ್ಜಿ ಹಾಕಿಲ್ಲ. ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಬಂದಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ನವರಿಗೆ ಭಯ ಶುರುವಾಗಿದೆ. ದೇವೇಗೌಡರ ವಿಚಾರದಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ಕಾಂಗ್ರೆಸ್ಗೆ ತಿರುಗೇಟು ನೀಡಿದ್ರು. ದೇವೇಗೌಡರಾಗ್ಲಿ ನಾನಾಗ್ಲಿ ಅಧಿಕಾರಕ್ಕಾಗಿ ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಏನಾಗುತ್ತೆ ಅಂತ ಈಗ ಕಾಂಗ್ರೆಸ್ನವ್ರಿಗೆ ಅನುಕಂಪ ಬಂದಿದೆ. ದೇವೇಗೌಡರ ಬಗ್ಗೆ ಯಾವ್ಯಾವ ಥರ ನಡೆಸ್ಕೊಂಡಿದ್ದಾರೆ. ಅವರ 70 ವರ್ಷದ ರಾಜಕೀಯ ಜೀವನದಲ್ಲಿ ದೇವೇಗೌಡರನ್ನ ಎಲ್ಲ ನಮಗೆ ಗೊತ್ತಿರ್ತಕ್ಕಂಥದ್ದು. ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಅವರಿಗೆ ಅವರ ಉದ್ದೇಶ ದೇವೇಗೌಡರ ಬಗ್ಗೆ ಅನುಕಂಪ ತೋರಿಸಿರೋದು. ಇವತ್ತು ಯಾವೊಂದು BJP JDSನ ಮೈತ್ರಿ ಇದೆ, ಈ ಮೈತ್ರಿ ಅವರಿಗೆ ಎಲ್ಲ ಒಂದು ಕಡೆ ಅಳಕಿದೆ. ಮುಂದಿನ ಚುನಾವಣೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿದೆ ಅವರಿಗೆ. ಆ ಹಿನ್ನೆಲೆಯಲ್ಲಿ ಈ ಮೈತ್ರಿಯಲ್ಲಿ ಬಿರುಕು ತರಬೇಕು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ. ಈಗ ಅರ್ಜಿ ನಾವು ಹಾಕಿದ್ದೀವ, ದೇವೇಗೌಡರನ್ನು ಕೊಡಿ ಅಂತ ಕೇಳಿದ್ದಾರಾ? ಅದು ಯಾವುದೋ ನಮಗೆ ಸಂಬಂಧ ಇಲ್ಲದೆ ಇರೋದು. ಅವ್ರ ಪಕ್ಷದ 60 ಜನ ಶಾಸಕರಿದ್ದಾರೆ. ನಾವು ಕೊಡಿ ಅಂತ ಕೇಳಿದರೆ ಸಾರ್ವಜನಿಕವಾಗಿ ಯಾವ ರೀತಿ ದೇವೇಗೌಡರ ಬಗ್ಗೆ ಪ್ರತಿಕ್ರಿಯೆ ಬರ್ಬೋದು. ಇವತ್ತು ಕೆಲವರು ಚರ್ಚೆ ಮಾಡಬಹುದು, ಅಯ್ಯೋ ದೇವೇಗೌಡರು ಇದ್ದಿದ್ರೆ ಅಲ್ಲಿ ಧ್ವನಿ ಎತ್ತವರು ಅಂತೇಳಿ, ಅದು ಬೇರೆ ವಿಷಯ. ಅವರು ಸಿಎಂ ಡಿಕೆ ಶಿವಕುಮಾರ್ ಎಚ್ಡಿಕೆಗೆ ಸಲಹೆ ಕೇಳ್ತೀನಿ ಎಂಬ ವಿಚಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. ಸಿಎಂಗೆ ನಾನೇನು ಸಲಹೆ ನೀಡಲಿ? ಕುಮಾರಸ್ವಾಮಿ ಸಿಎಂ ಆಗಿ ಏನ್ ಹರಿದಿದ್ದಾರೆ ಅಂತಾರೆ. ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಸಿಎಂ ಆಗಿ ನಾನೇನು ಕೆಲಸ ಮಾಡಿಲ್ಲ, ನನ್ನ ಹತ್ರ ಏನ್ ಸಲಹೆ ಕೇಳ್ತಾರೆ ಎಂದ್ರು. ಫೋಟೋಗೋಸ್ಕರ ಮಾಜಿ ಸಿಎಂಗಳನ್ನ ಭೇಟಿ ಮಾಡ್ತಿದ್ದಾರೆ. ಅತಿ ವಿನಯಂ ಧೂರ್ತ ಲಕ್ಷಣಂ ಎನ್ನುವಂತಿದೆ ಇವರ ನಡೆ ಅಂತ ಸೈಲೆಂಟ್ ಆಗಿನೇ ಸಿಎಂ ಡಿಕೆ ಶಿವಕುಮಾರ್ಗೆ ಎಚ್ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ನಾನು ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ ಅದೇನೋ ಪದ ಬಳಸಿದರು. ಏನು ಹರಿದವ್ರೆ ಅಂತ.
2 ಬಾರಿ ಮುಖ್ಯಮಂತ್ರಿಯಾಗಿ ಹೊರದಿರೋದು ಏನು ಅಂತ ಅಂದರು. ಯಾಕೆಂದರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ ಏನು ಕಿತ್ತ ಇಲ್ವಲ್ಲ, ಬರೆಯೋ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು. ನಾನು ನೋಡಿ ಯಾವ ಥರ ಹೋಗಿದ್ದೇನೆ ಅಂತ ಹೇಳ್ಕೋಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ದೇವೇಗೌಡರು ಅದೇ ಫೋಟೋಗೆ ಸರ್ ಭಾಷಣ ಹೇಳಿದ್ರೆ ಮುಂದೆ ಮೈತ್ರಿ ಸರ್ಕಾರ ಬರುತ್ತೆ ಅಂತ. ಕಸದ ಸಮಸ್ಯೆ ಉದ್ಭವ ಆಗದಂತೆ ಕ್ರಮಕ್ಕೆ ಜೆಬಿಎ ಮುಂದಾಗಿದ್ದು ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕಸದ ಗುತ್ತಿಗೆದಾರರ ಸಮಸ್ಯೆ ಆಲಿಸೋದಕ್ಕೆ ಬಿಎಸ್ಡಬ್ಲ್ಯೂಎಂಎಲ್ ಮುಂದಾಗಿದ್ದು ನಾಳೆ ಮಧ್ಯಾಹ್ನ 3 ಗಂಟೆಗೆ ಘನ ತ್ಯಾಜ್ಯ ನಿರ್ವಹಣಾ ಮಂಡಳಿ ಸಭೆ ಕರೆದಿದೆ. ಜೆಬಿಎ ಕೇಂದ್ರ ಕಚೇರಿಯಲ್ಲಿ ಗುತ್ತಿಗೆದಾರರ ಜೊತೆ ಮಹತ್ವದ ಸಭೆ ನಡೆಯಲಿದೆ. ನಿರ್ವಹಣಾ ವೆಚ್ಚ ಹೆಚ್ಚಳ ಮಾಡುವಂತೆ ಗುತ್ತಿಗೆದಾರರು ಮನವಿ ಮಾಡಿದ್ರು. ಸಭೆ ಕರೆದೇ ಇದ್ರೆ ತ್ಯಾಜ್ಯ ವಿಲೇವಾರಿ ಸ್ಥಗಿತಗೊಳಿಸೋ ಸಂಘ ಎಚ್ಚರಿಕೆಯನ್ನು ಕೂಡ ನೀಡಿತ್ತು. ಗುತ್ತಿಗೆದಾರರ ಎಚ್ಚರಿಕೆಯ ಬೆನ್ನಲ್ಲೇ ಜೆಬಿಎ ಅಲರ್ಟ್ ಆಗಿದೆ. ಚಿಂತಕ ಪ್ರೊಫೆಸರ್ ಭಗವಾನ್ ಮತ್ತೊಂದು ವಿವಾದವನ್ನ ಸೃಷ್ಟಿಸಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕ್ರಮದಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಇರೋದು 2 ವರ್ಣ, 1 ಬ್ರಾಹ್ಮಣರು, 2 ಕ್ಷತ್ರಿಯರು ಅಂತ ಮನುಸ್ಮೃತಿ ಹೇಳುತ್ತೆ. ಆದ್ರೂ ನೀವೆಲ್ಲ ನಮ್ಮ ಧರ್ಮ ಅಂತ ಹೋಗ್ತೀರಿ. ಹಿಂದೂ ದೇವರುಗಳು ನಿಮ್ಮನ್ನ ಕೊಲೆ ಮಾಡೋ ದೇವರುಗಳು. ಆದ್ದರಿಂದ ಅಂಬೇಡ್ಕರ್ ಪೆರಿಯಾರ್ ಧರ್ಮ ಬಿಟ್ರು ಅಂತ ಶ್ರೀರಾಮನ ಬಗ್ಗೆ ವೇದಿಕೆ ಮೇಲಿನ ಕೀಳಾಗಿ ಮಾತನಾಡಿ ಕಾಂಟ್ರವರ್ಸಿ ಸೃಷ್ಟಿ ಮಾಡಿದ್ದಾರೆ. ಎಲ್ಲ ಶೂದ್ರರು 197% ಇರ್ತಕ್ಕಂಥ ಶೂದ್ರರನ್ನ ಮನುಸ್ಮೃತಿಯಲ್ಲಿ ಅದ ಗೊತ್ತಿಲ್ಲ. ನೀವೆಲ್ಲ ನಮ್ಮ ಧರ್ಮ ವಿವೇಕಾನಂದ ಧರ್ಮ ಬಿಟ್ಬಿಟ್ಟು ಆತ್ಮ ಪೂರ್ಣವರು ಮಹಾರಾಷ್ಟ್ರ ಅಂದರೆ ದೊಡ್ಡ ಚಳವಳಿ ಮಾಡೋದು ಅವರನ್ನೆಲ್ಲ ಬಿಟ್ಬಿಟ್ಟು ದೇವರ ನಾರಾಯಣಪುರ ದೇವರು ಬಿಟ್ಟು ತಮಿಳುನಾಡಲ್ಲಿ ತಂದೆ ಪೆರಿಯಾರ್ ಬಿಟ್ಟರು, ಅಂಬೇಡ್ಕರ್ ಅದಾದ ದೊಡ್ಡ ಏನು ಗುಲಾಮಗಿರಿ ಬರಬೇಕು. ಎಲ್ಲ ಶೂದ್ರರು ವಿಜಯಪುರದಲ್ಲಿ ಧಾರಾಕಾರ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡ್ಬಿಟ್ಟಿದೆ. ಹೀಗಾಗಿ ಭಾರೀ ಸುರಿದ ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸವಾರರು ಕೂಡ ಪರದಾಡಿದ್ದಾರೆ. ವ್ಯಾಪಾರಸ್ಥರು ಕೂಡ ತೊಂದರೆ ಅನುಭವಿಸುವಂತಾಯಿತು. ಕೆಲ ತಗ್ಗು ಪ್ರದೇಶಗಳಲ್ಲಂತೂ ಮಳೆ ನೀರು ಮನೆ ಹಾಗೂ ಅಂಗಡಿಗಳಿಗೆ ನುಗ್ಗಿಬಿಟ್ಟಿದೆ. ಪರಿಣಾಮ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಮುಂಗಾರು ಮಳೆ ಆರ್ಭಟದಿಂದಾಗಿ ನಗರದ ದೈನಂದಿನ ಚಟುವಟಿಕೆಗಳ ಮೇಲೂ ಕೂಡ ಪರಿಣಾಮ ಬೀರಿದೆ. ಭಾರೀ ಮಳೆಗೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ವೆಂಕಟಾಪುರದಲ್ಲಿ ವೃದ್ಧ ದಂಪತಿ ಮನೆಗೆ ಚರಂಡಿ ನೀರು ನುಗ್ಗಿ ಅಪಾರ ಹಾನಿಯಾಗಿದೆ. ಡ್ರೈನೇಜ್ ಪೈಪ್ಲೈನ್ ಚೇಂಬರ್ ಬ್ಲಾಕ್ನಿಂದಾಗಿ ಚರಂಡಿ ನೀರು ಮನೆಯೊಳಗೆ ನುಗ್ಗಿ ಮನೆ ವಸ್ತುಗಳು ನೀರು ಪಾಲಾಗಿವೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತುರ್ತು ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಚರಂಡಿ ವ್ಯವಸ್ಥೆಯ ವೈಫಲ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಶ್ವತ ಪರಿಹಾರವನ್ನೇ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಬಾಗಲಕೋಟೆಯಲ್ಲಿ 3 ದಿನದಿಂದ ಮಳೆ ಸುರಿತಾ ಇದ್ದು ದುಮ್ಮಿಕ್ಕಿ ಹರಿಯುವ ನೀರಿನಲ್ಲಿ ನಿಂತು ರೈತರು ಪದ ಹಾಡಿ ಸಂಭ್ರಮಿಸಿದ್ದಾರೆ. ನಾವಲಗಿ ಗ್ರಾಮದ ಬಳಿ ಉತ್ತರ ಕರ್ನಾಟಕದ ರೈತರ ಹಂತಿ ಪದ ಹಾಡಿ ಸಂಭ್ರಮಿಸಿರೋದು. ಮುಂಗಾರು ಬಿತ್ತನೆಗೆ ತಯಾರಿಗೆ ಸಂಬಂಧಪಟ್ಟಂತ ಹಾಡು ಹಾಡಿ ಸಂಭ್ರಮಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಈವರೆಗೂ ಗಾಣಿಗ ಸಮಾಜದ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೊಸ ಸರ್ಕಾರದಲ್ಲಿ ಗಾಣಿಗ ಸಮಾಜದ ಲಕ್ಷ್ಮಣ ಸವದಿ, ವೀರೇಂದ್ರ ಪಪ್ಪಿ, ಬಿಕೆ ಸಂಗಮೇಶ್ ಮೂವರಲ್ಲಿ ಇಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ವಿಜಯಪುರದಲ್ಲಿ ಗಾಣಿಗ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ಗಾಣಿಗ ಸಮಾಜಕ್ಕೆ ಸಚಿವ ಸ್ಥಾನ ಸಿಗದೇ ಇದ್ರೆ ರಾಜೀನಾಮೆ ನೀಡಬೇಕಾಗುತ್ತೆ ಅಂತ ಕೂಡ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಲೋಣಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗಿರುವಂತಹ ಲಕ್ಷ್ಮಣ ಸವದಿಯಿಂದ ಕಳೆದ ಚುನಾವಣೆಯಲ್ಲಿ 25 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗಿದೆ. ಹೊಸ ಸರ್ಕಾರದಲ್ಲಿ ಗಾಣಿಗ ಸಮಾಜದ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿದರು.
ಚಿಕ್ಕೂರು ಜಿಲ್ಲಾ ಗಾಣಿಗ ಸಮಾಜದ ಸಂಘದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾಗಿದೆ. ಈ ಗೋಷ್ಠಿ ಸಮಾಜದ ಅಧ್ಯಕ್ಷರು, ಮುಖಂಡರು ಹಾಗೂ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಪತ್ರಿಕಾಗೋಷ್ಠಿಯನ್ನು ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ರಾಯಚೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಜಿಲ್ಲಾ ಘಟಕದಿಂದ ಅಂಬೇಡ್ಕರ್ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಿ ಕೇಂದ್ರದಿಂದ ನಿರಂತರವಾಗಿ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ದರ ಹೆಚ್ಚಳ ಆಗ್ತಾ ಇದೆ ಅಂತ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರ ಜನಸಾಮಾನ್ಯರ ಮೇಲೆ ಬರೆ ಎಳಿತಾ ಇದೆ ಅಂತ ಧಿಕ್ಕಾರ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು. ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ ಬಿಜೆಪಿ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ. ಜನವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಅಡಿಗೆ ಅನಿಲ ಏರಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಡೌನ್ 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 ಜಿಂದಾಬಾದ್ ಜಿಂದಾಬಾದ್. ಮಾಜಿ ಸಚಿವ ಎಚ್ ಆಂಜನೇಯ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಅಭಿಮಾನಿಯೊಬ್ಬ ರಕ್ತದಲ್ಲಿ ಪತ್ರ ಬರೆದಿದ್ದಾರೆ. ಇನ್ನು ಎಚ್ ಆಂಜನೇಯ ಅವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಪತ್ರಕರ್ತರ ಭವನದಲ್ಲಿ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿದರು. ಮಾದಿಗ ಸಮುದಾಯದ ಏಕೈಕ ನಾಯಕ ಎಚ್ ಆಂಜನೇಯ ಅವರಿಗೆ ವಿಧಾನ ಪರಿಷತ್ ಸ್ಥಾನ ನೀಡಬೇಕು, ಇಲ್ಲಾಂದ್ರೆ ಮುಂದಿನ ದಿನ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಕೂಡ ಬೆಂಬಲಿಗರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಂಗಳೂರಿನ ಪ್ರಸಿದ್ಧ ಉದ್ಯಮಿಗೆ ಕಾಂಗ್ರೆಸ್ ಮುಖಂಡನಿಂದ ಹನಿ ಟ್ರ್ಯಾಪ್ ನಡೆದಿದೆ. ಮಂಗಳೂರಿನ ಪ್ರಸಿದ್ಧ ಉದ್ಯಮಿಗೆ ಅಶ್ಲೀಲ ವಿಡಿಯೋ ಬಳಸಿ ಕೈ ಮುಖಂಡ 2,77,00,000 ದೋಚಿದ್ದಾರೆ. ಮಂಗಳೂರು ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ಈಗ ದೂರು ದಾಖಲಾಗಿದೆ. ನಿಜಾಮ್ ಮತ್ತು ಜಿತೇಶ್ ಎಂಬುವರಿಂದ ಹನಿ ಟ್ರ್ಯಾಪ್ ನಡೆದಿದ್ದು 2024ರಲ್ಲೇ ಪ್ರಸಿದ್ಧ ಉದ್ಯಮಿಗೆ ಜಿತೇಶ್ ಹನಿ ಟ್ರ್ಯಾಪ್ ಕೆಡ್ಡ ತೋಡಿದ್ದ. ಉದ್ಯಮಿಯ ಫೋಟೋ, ವಿಡಿಯೋ ಇಟ್ಕೊಂಡು ಬೆದರಿಸಿ 35 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದ. ಮರ್ಯಾದೆಗೆ ಹೆದರಿ ಚೆಕ್ ಮೂಲಕ ಜಿತೇಶ್ಗೆ ಉದ್ಯಮಿ ಹಣ ನೀಡಿದ್ರು. ಮಂಗಳೂರಿನ ಉರ್ವಾ ಪೊಲೀಸ್ ಠಾಣೆಗೆ ಉದ್ಯಮಿ ದೂರು ನೀಡಿದ್ದು, ಘಟನೆ ಸಂಬಂಧ ಜಿತೇಶ್ ಹಾಗೂ ನಿಜಾಮ್ ಅರೆಸ್ಟ್ ಆಗಿದ್ದಾರೆ. ಮಂಡ್ಯದ ಭ್ರಷ್ಟ ಅಧಿಕಾರಿಗಳಿಗೆ ಉಪ ಲೋಕಾಯುಕ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಸ್ಟೆಲ್ಗಳಿಗೆ ದಿಢೀರಂತ ಭೇಟಿ ನೀಡಿದ ಉಪ ಲೋಕಾಯುಕ್ತ ಬಿ ವೀರಪ್ಪ ವಾರ್ಡನ್ ಹಾಗೂ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ್ರು. ಅಡುಗೆ ಸರಿಯಾಗಿ ಮಾಡಲ್ಲ ಅಂತ ವಿದ್ಯಾರ್ಥಿನಿಯರು ದೂರು ಹೇಳಿದ್ದು, ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದಂತ ಸಿಬ್ಬಂದಿಯನ್ನ ಕಿತ್ತಾಕಿದ್ದಾರೆ. ಒಳ್ಳೆ ಅಡುಗೆ ಮಾಡೋದಕ್ಕೆ ಹೆಚ್ಚು ರೇಷನ್ ಕೇಳಿದ್ದಕ್ಕೇನೆ ಕಿತ್ತಾಕಿದ್ರು. ಈಗ ನಮ್ಗೆ ಸರಿಯಾದ ಊಟ ಸಿಗ್ತಾ ಇಲ್ಲ ಅಂತ ವಿದ್ಯಾರ್ಥಿನಿಯರು ಅಳಲು ತೋಡ್ಕೊಂಡಿದ್ದಾರೆ. ಈ ವೇಳೆ ನಿಮ್ಮ ಮಕ್ಕಳಿಗೂ ಹೀಗೆ ಮಾಡ್ತೀರೇನ್ರಿ ಅಂತ ಉಪಲೋಕಾಯುಕ್ತ ಬಿ ವೀರಪ್ಪ ಗರಂ ಆಗಿದ್ದಾರೆ. ರಾಯಚೂರಿನಲ್ಲಿ ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿಗೆ ಪೊಲೀಸರು ತಡೆ ಹಾಕಿದ್ದಾರೆ. ಲಿಂಗಸಗೂರಿನ ಹಟ್ಟಿಯಲ್ಲಿ ಹಿಂದೂ ಮಹೋತ್ಸವ ಹಿನ್ನೆಲೆಯಲ್ಲಿ ಕಾಕಿ ತಡೆ ಹಾಕಿದ್ದು, ಮಂತ್ರಾಲಯಕ್ಕೆ ಪುನೀತ್ ಕೆರೆಹಳ್ಳಿ ಬರ್ತಾ ಇದ್ದಂತೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಶ್ರೀರಾಮ ಸೇನೆ ನೇತೃತ್ವದಲ್ಲಿ ಆಯೋಜನೆಗೊಂಡಿರುವಂತಹ ಸಮಾರಂಭಕ್ಕೆ ಹೋಗೋದಕ್ಕೆ ಬಂದ ಪುನೀತ್ ಕೆರೆಹಳ್ಳಿ ಮಂತ್ರಾಲಯದಲ್ಲಿ ಲಾಕ್ ಆಗಿದ್ದಾರೆ. ಪೊಲೀಸರ ನಡೆಗೆ ಪುನೀತ್ ಕೆರೆಹಳ್ಳಿ ಆಕ್ರೋಶ ವ್ಯಕ್ತಪಡಿಸಿದ್ದು, ನಾನು ಮಂತ್ರಾಲಯಕ್ಕೆ ಬಂದಿದ್ದೇನೆ, ಇದು ದೌರ್ಜನ್ಯ ಅಂತ ಸಿಟ್ಟಾಗಿದ್ದಾರೆ. ಈಗ ನಮಗೆ ನಮ್ಮ ರಾಯಚೂರು ಜಿಲ್ಲೆಗೆ ದಿನಾಂಕ 9-3 ದಿನ ನಿರ್ಬಂಧ ಇದೆ. ಕಾರ್ಯಕ್ರಮಕ್ಕೆ ತಮಗೂ ಆಹ್ವಾನಿಗೂ ಕೂಡ ಅಲ್ಲಿ ಬರಬಾರದು. ನಮ್ಮ ಜಿಲ್ಲಾಧಿಕಾರಿ ಅವರು ಮತ್ತು ದಂಡಾಧಿಕಾರಿ ತಮಗೆ ಸರ್ವ್ ಮಾಡಿ. ಇದು ರಾಯಚೂರು ತಾನೇ, ರಾಯಚೂರಿಗೆ ತಾನೇ ನಿರ್ಬಂಧ ಇರೋದು. ನಾನ್ ಬಂದಿರೋದು ಮಂತ್ರಾಲಯಕ್ಕೆ ಅಲ್ವಾ, ಸರ್ವ್ ಮಾಡಕ್ ಬಂದಿದೆ ಅಷ್ಟೇ. ಈಗ ನಾನು ವಾಪಸ್ ಹೆಂಗ್ ಹೋಗ್ಲಿ? ಸರ್ವ್ ಮಾಡಕ್ ಬಂದಿದೆ ನೋಡಿ, ಏನಿದೆ ಅದು, ಏನ್ ಕಾರ್ಯಕ್ರಮಕ್ಕೆ ನಿರ್ಬಂಧ ಮಾಡಿರೋದು ನೀವು? ದಿನಾಂಕ 15 ತಾರೀಕಿನ ನಮ್ಮ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಹಟ್ಟಿಪಟ್ಟಣದಲ್ಲಿ ಶ್ರೀರಾಮನವರ ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮ. ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಾನು ಒಬ್ಬ ಹಿಂದೂ, ನಾನ್ ಮುಸ್ಲಿಂ ಅಲ್ಲ ಅಲ್ವಾ, ನಾನ್ ಯಾಕೆ ಬರ್ಬಾರ್ದು? ನಾವ್ ಹೆಂಗ್ ಹೇಳಿದೀವಿ ಸರ್, ಇವ್ರು ಮೇಡಮ್ ಅವರು ಆದೇಶ ಮಾಡಿದಾರೆ, ಅವರೇ ಹೇಳ್ಬೇಕು. ನಾವು ನೀವು ಮೇಡಮ್ ರೈಟಿಂಗ್ ನಾಗ ಕೊಟ್ಟಿದಾರೆ, ಅವ್ರನ್ನ ಬೇಕಾದ್ರೆ ಚಾಲೆಂಜ್ ಮಾಡಬಹುದು. ಅಲ್ಲ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಚಾಲೆಂಜ್ ಮಾಡೋದು ಎರಡನೇ ಪ್ರಶ್ನೆ ಸರ್. ನಾವು ದೇವಸ್ಥಾನಕ್ಕೆ ಬಂದಾಗ, ಇಲ್ಲೆಲ್ಲೋ ಬಂದಾಗ, ಬೆನ್ನಟ್ಟಿ ಬಂದು ಬೆಂಗಳೂರಾಗ ನಾನು ಮಂತ್ರಾಲಯಕ್ಕೆ ಬಂದಿನಿ ಅಂತ ಗೊತ್ತಾಯ್ತು. ಅಲ್ಲಿ ಹೋದ್ಮೇಲೆ ನಾವು ಅಲ್ಲಿ ಕೂಡ ಸರ್ವ್ ಮಾಡಕ್ ಅಲ್ಲಿ ಬಂದಿದ್ವಿ. ನೀವು ಅಲ್ಲಿ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಈ ಕಡೆ ಗೊತ್ತಾಯ್ತು ಇಲ್ಲಿದ್ರೆ ಅಂತ ಹೇಳಿ ಗೊತ್ತಾಗಿ ನಿಮ್ಗೆ ಸರ್ವ್ ಮಾಡ್ಬೇಕಂತ ಬಂದಿದ್ವಿ. ಅಲ್ಲ, ನೀವು ಆಂಧ್ರಕ್ಕೂ ಬಂದ್ ಸರ್ವ್ ಮಾಡ್ತೀರಿ? ಎಲ್ಲಿ ಬೇಕಲ್ಲ ಮಾಡೋದು ಸರ್, ನೋಟಿಸ್ ಎಲ್ಲಿ ಬೇಕಲ್ಲ ಸರ್ ನಾವು. ಅಲ್ರಿ, ಆಯ್ತು, ಬಟ್ ಏನ್ ಗೊತ್ತಾ ಸರ್, ಇದು
ಧಾರವಾಡ ಜಿಲ್ಲೆಯ 24 ಗ್ರಾಮ ಪಂಚಾಯಿತಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಕಳಪೆ ಕಾಮಗಾರಿ ಸೇರಿದಂತೆ ಅಕ್ರಮಗಳ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ಬಂದ ಹಿನ್ನೆಲೆ ದಾಳಿ ನಡೆದಿದೆ. ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ಧಾರವಾಡದ ಗರಗ, ತಡಕೋಡ, ಅಮ್ಮಿಭಾವಿ ಸೇರಿದಂತೆ 24 ಗ್ರಾಮ ಪಂಚಾಯಿತಿಗಳ ಮೇಲೆ ದಾಳಿ ಮಾಡಲಾಯಿತು. ಪ್ರತಿಷ್ಠಿತ ಹೋಟೆಲ್ ಉದ್ಯಮಿ ಮನೆಗೆ ಕದೀಮರು ಕನ್ನ ಹಾಕಿದಂತ ಘಟನೆ ಹುಬ್ಬಳ್ಳಿಯ ಕೇಶವಾಪುರ ನವೀನ್ ಪಾರ್ಕ್ ಬಳಿ ನಡೆದಿದೆ. 50 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ, 6 ಲಕ್ಷ ನಗದು ದೋಚಿದಂತ ಕದೀಮರು ಎಸ್ಕೇಪ್ ಆಗಿದ್ದಾರೆ. ಹೋಟೆಲ್ ಉದ್ಯಮಿ ಬಾಲಕೃಷ್ಣ ಶೆಟ್ಟಿ ಎಂಬುವರ ಮನೆಯಲ್ಲಿ ಕಳ್ಳತನ ನಡೆದಿದ್ದು, 2 ದಿನ ಮನೆಗೆ ಬೀಗ ಹಾಕಿ ಮಗಳ ಕಾಲೇಜು ದಾಖಲಾತಿಗೆ ಅಂತೇಳಿ ಶೆಟ್ಟಿ ಕುಟುಂಬ ಬೆಂಗಳೂರಿಗೆ ಹೋಗಿತ್ತು. ಮಗಳ ಕಾಲೇಜು ಶಿಕ್ಷಣಕ್ಕಾಗಿ ಕೂಡಿಟ್ಟಿದ್ದ ಹಣವನ್ನ ಈಗ ಕದೀಮರು ದೋಚಿದ್ದಾರೆ. ಇನ್ನು ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಕಳ್ಳತನ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಶ್ವಾನದಳ, ಬೆರಳಚ್ಚು ತಜ್ಞರು ಮತ್ತು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಚಡ್ಡಿ ಗ್ಯಾಂಗ್ ಫುಲ್ ಆಕ್ಟಿವ್ ಆಗ್ಬಿಟ್ಟಿದೆ. ಕೇವಲ ಚಡ್ಡಿ ಹಾಕೊಂಡು ಬರುವಂತ ಈ ಗ್ಯಾಂಗ್ ಬೈಕ್ಗಳನ್ನ ಕದ್ದು ಎಸ್ಕೇಪ್ ಆಗ್ತಾ ಇದೆ. ಶಿಡ್ಲಘಟ್ಟ ತಾಲೂಕಿನ ಹೆಚ್ ಕ್ರಾಸ್ನಲ್ಲಿ ಬೈಕ್ ಕದೀತಾ ಇದ್ದ ಕಳ್ಳನೊಬ್ಬನನ್ನ ಮಾಲೀಕ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದು, ಕದೀಮರಿಗೆ ಸಾರ್ವಜನಿಕರು ಗೂಸಾ ಕೊಟ್ಟಿದ್ದಾರೆ. ಈತನ ಜೊತೆಗೆ ಹಲವು ಕಳ್ಳರು ಇರೋದ್ರ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು, ಕಳ್ಳನನ್ನ ಹಿಡಿದು ಮಾಹಿತಿ ನೀಡಿದ್ರೂ ಪೊಲೀಸರು ಸ್ಥಳಕ್ಕೆ ಬಂದಿಲ್ಲ. ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಕೊನೆಗೂ ಗೂಸಾ ಕೊಟ್ಟು ಬುದ್ಧಿವಾದ ಹೇಳಿ ಜನರು ಕಳ್ಳನನ್ನ ಬಿಟ್ಟು ಕಳಿಸಿದ್ದಾರೆ. ಗಾಡಿ ಹಿಡ್ಕೊಂಡ್ರೆ ಮತ್ತೆ ಗಾಡಿ ಸಿಕ್ತು. ಪೊಲೀಸರಿಗೆ ಹೋಗಿ ಅವರು ನಮ್ದು ಎಕ್ಸ್ಪ್ರೆಸ್ ಬರಲ್ಲ, ಸಿಲ್ಘಾಟ ಸ್ಟೇಷನ್ ಬರುತ್ತೆ ಅಂತ ಸಿಲ್ಘಾಟ್ಗೆ ಹೋಗಿ ಅಂತ ಇವನ್ನೆಲ್ಲನ ಹೋಗ್ಲಿ ಅಂತ 1-2 ಮಾತು ಬೈದು ಕಳಿಸ್ತಾ ಇದೀರಿ ವಾಪಸ್ ರಿಟರ್ನ್. ಅಲ್ಲ, ಇಲ್ಲಿ ಎಚ್ ಕ್ರಾಸ್ ಅಲ್ಲಿ ಪೊಲೀಸ್ ಅವ್ರು ಏನ್ ಹೇಳಿದ್ರು? ಗಾಡಿ ಹೋಯ್ತೆ, ನಾನು FIR ಮಾಡ್ತಿದ್ದೀನಿ, ನನ್ನ ಗಾಡಿ ಇನ್ನೂ ಸಿಕ್ಕಿಲ್ಲ, ಯಾರಂತ ಏನು ಗೊತ್ತಿಲ್ಲ ಇನ್ನು. ರಸ್ತೆಯಲ್ಲಿ ಸೈಡ್ ಕೊಡೋ ವಿಚಾರಕ್ಕೆ ಬಾಗಲಗುಂಟೆ ಡಿಮಾರ್ಟ್ ಬಳಿ ಭಯಾನಕ ರೋಡ್ ರೇಜ್ ಪ್ರಕರಣ ನಡೆದಿದೆ. ಕಾರು ಹಿಂದೆ ತೆಗಿರಿ ಅಂತ ಹೇಳಿದ ವಿಚಾರಕ್ಕೆ ಮಾರಾಮಾರಿ ನಡೆದಿತ್ತು. ಕಾರ್ನಲ್ಲಿದ್ದಂತ ಗೋವಾ ಮೂಲದವರ ಜೊತೆ ಸ್ಥಳೀಯರು ಜಟಾಪಟಿ ನಡೆಸಿದ್ದಾರೆ. ಕನ್ನಡ ವರ್ಸಸ್ ಹಿಂದಿ ಭಾಷಾ ವಿಚಾರಕ್ಕೆ ರೋಡ್ ರೇಜ್ ಗಲಾಟೆ ತಿರುಗಿದ್ದು, ಕೈ ಮಿಲಾಯಿಸುವ ಹಂತಕ್ಕೆ ವಾಗ್ವಾದ ತಲುಪಿದೆ. ಇನ್ನು ಗಲಾಟೆ ನೋಡೋದಕ್ಕೆ ಸ್ಥಳದಲ್ಲಿ ಅಪಾರ ಜನರು ಕೂಡ ಜಮಾಯಿಸಿದ್ರು. ಇದು ಹಿಂದಿ ವಾಲಗಳ ಗಲಾಟೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕನ್ನಡಿಗರ ಮೇಲಿನ ದೌರ್ಜನ್ಯ ಇದು ಅಂತ ಮಹಿಳೆ ಕೂಗಾಟ ಮಾಡಿದ್ರು. क्या बोलो इंसिडेंट? लोग सबको वाले डीजी मार्ट वाले हमको अंदर मारने के लिए दिस कन्नड़ा पीपल आर चीटिंग अस. मैं सीधा बोलते हैं, हम गोवा वाले हैं, हमको गोवा वाले क्या इंसिडेंट बोल रहा है क्या? ವಾಕಿಂಗ್ ಮಾಡುವ ಮಹಿಳೆಯ ಸರ ಕಿತ್ತು ಪರಾರಿಯಾಗಿದ್ದ ಕದೀಮನನ್ನ ಬಂಗಾರಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಕೆಜಿಎಫ್ನ ಕೋರಮಂಡಲ್ ನಿವಾಸಿ ವಿಘ್ನೇಶ್ ಬಂಧಿತ ಆರೋಪಿಯಾಗಿದ್ದು, ಬಂಗಾರಪೇಟೆಯ ದೊಡ್ಡ ಚಿನ್ನಳ್ಳಿ ಗ್ರಾಮದ ತುಳಸಿಭಾಯಿ ಎಂಬುವರ ಬಳಿ ಸರ ಕಿತ್ತು ಪರಾರಿಯಾಗಿದ್ರು. ಕೇಸ್ ದಾಖಲಾದ 24 ಗಂಟೆಯಲ್ಲೇ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬಂಧಿತನಿಂದ 10 ಗ್ರಾಂ ಚಿನ್ನ ಹಾಗೂ ಬೈಕ್ ವಶಪಡಿಸಿಕೊಳ್ಳಲಾಗಿದೆ. ಬಾಗಲಕೋಟೆಯಲ್ಲಿ ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಸರ್ಕಾರಿ ನೌಕರನಿಗೆ ಮಕ್ಮಲ್ ಟೋಪಿ ಹಾಕಲಾಗಿದೆ.
ಬರೋಬ್ಬರಿ 83 ಲಕ್ಷ ರೂಪಾಯಿಯನ್ನ ವ್ಯಕ್ತಿಯ ಕುಟುಂಬ ಕಳ್ಕೊಂಡಿದೆ. ಚಿನ್ನ ಬೆಳ್ಳಿ ಜೊತೆಗೆ ನಿವೃತ್ತಿ ಬಳಿಕ ಬರಬೇಕಾಗಿದ್ದ ಹಣವನ್ನು ಕೂಡ ನೌಕರ ಕಳ್ಕೊಂಡಿದ್ದು. ಇನ್ನು 3 ತಿಂಗಳಲ್ಲಿ ನಿವೃತ್ತಿ ಹೊಂದಲಿರುವ ನೌಕರನಿಗೆ ಮಹಾ ಮೋಸ ಆಗಿದೆ. ಫೆಬ್ರವರಿ 22ರಿಂದ ಏಪ್ರಿಲ್ 13ರವರೆಗೆ ಹಂತ ಹಂತವಾಗಿ ಹಣ ವರ್ಗಾವಣೆ ಮಾಡಿದ್ದು. ಕ್ರಿಪ್ಟೋ ಕರೆನ್ಸಿ ಮೂಲಕ ವಂಚಕರು 38 ಲಕ್ಷ ಹಣವನ್ನ ದೋಚಿದ್ದಾರೆ. ಇನ್ನು 1 ತಿಂಗಳ ಬಳಿಕ ಮೋಸ ಹೋಗಿರೋದು ತಿಳಿದುಬಂದಿದೆ. ಕುಟುಂಬ ಈಗ ಕಂಗಾಲಾಗಿದೆ. ಈ ಸಂಬಂಧ ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಆವಲಹಳ್ಳಿಯ ಕಾಡ ಅಗ್ರಹಾರ ಬಳಿ 50 ಡಿಟೋನೇಟರ್ ಕಡ್ಡಿಗಳು, 225 ಜಿಲೆಟಿನ್ ಪತ್ತೆಯಾಗಿವೆ. ಅಕ್ರಮವಾಗಿ ಕ್ವಾರಿ ನಡೆಸ್ತಾ ಇದ್ದವರ ವಿರುದ್ಧ ಕೇಸ್ ದಾಖಲಿಸಿದಂತ ಪೊಲೀಸರು ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಆರೋಪಿಗಳು ಅನುಮತಿ ಇಲ್ಲದೆ ಕ್ವಾರಿ ನಡೆಸ್ತಾ ಇದ್ದು ವೆಂಕಟರಾಮ ರೆಡ್ಡಿ ಹಾಗೂ ಆತನ ಕೆಲಸಗಾರರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಬಂಡೆ ಒಡೆಯೋದಕ್ಕೆ ಜಿಲೆಟಿನ್ ಕಡ್ಡಿಗಳನ್ನು ತರಲಾಗಿದೆ ಅಂತ ಆರೋಪಿಗಳು ಹೇಳ್ತಿದ್ದಾರೆ. ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕಿನ ಕಬಿನಿ ಹಿನ್ನೀರಿನಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ. ನಿಯಮಗಳನ್ನು ಗಾಳಿಗೆ ತೂರಿ ಕಬಿನಿ ಹಿನ್ನೀರಿನಲ್ಲಿ ಯುವಕರು ಕಾರ್ ನಿಲ್ಲಿಸಿ ಫೋಟೋ ಕ್ಲಿಕ್ಕಿಸಿಕೊಳ್ಳುವ ವೇಳೆ ನಿಯಂತ್ರಣ ತಪ್ಪಿ ನೀರಿನಲ್ಲಿ ಕಾರು ಮುಳುಗೋಗಿದೆ. ಸದ್ಯ ಕಾರ್ನಲ್ಲಿದ್ದಂಥ ಯುವಕರು ಅಪಾಯದಿಂದ ಪಾರಾಗಿದ್ದು, ನೀರಿನಲ್ಲಿ ಕಾರು ಮುಳುಗುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪ್ರವಾಸಿಗರ ಹುಚ್ಚಾಟಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಕ್ಕ ತಗೊಳ್ಳಿ. ಯಾರು ಇಲ್ಲ. ಮುಖಕ್ಕೆ ಮಾಸ್ಕ್ ಧರಿಸಿ ಪುಡಿ ರೌಡಿಗಳು ಬಾರ್ನಲ್ಲಿ ದಾಂಧಲೆ ಮಾಡಿದಂತ ಘಟನೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ತೊರಲಕ್ಕಿ ಗ್ರಾಮದ ಎಚ್ಕೆ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನಡೆದಿದೆ. ಪ್ರತಾಪ್ ಹಾಗೂ ಮುರುಗೇಶ್ ಎಂಬ ಪುಡಿ ರೌಡಿಗಳ ಗ್ಯಾಂಗ್ನಿಂದ ಗಲಾಟೆ ನಡೆದಿದ್ದು, ಎಣ್ಣೆ ಕೊಡದಿದ್ದಕ್ಕೆ ಬಾರ್ ಕ್ಯಾಶಿಯರ್ ವರುಣ್ ಮೇಲೆ ಹಲ್ಲೆ ನಡೆಸಿ ರೌಡಿಗಳು ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಕೋಲಾರ ಎಸ್ಪಿ ಕನ್ನಿಕಾ ಸಿಕ್ರಿವಾಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿದೆ. ಬೈಕ್ ಸ್ಪೀಡ್ ಆಗಿ ಓಡಿಸ್ತೀಯಾ ಅಂತೇಳಿ ವ್ಯಕ್ತಿ ಮೇಲೆ ಬಿಜೆಪಿ ಮುಖಂಡ ಸಂತೋಷ್ ಮಾಳೆ ಕಬ್ಬಿಣದ ರಾಡ್ನಿಂದ ಹೊಡೆದು ಹಲ್ಲೆ ಮಾಡಿದಂತ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ಪಟ್ಟಣದಲ್ಲಿ ನಡೆದಿದೆ. ಮೊಹಮ್ಮದ್ ಝೈದ್ ಹಲ್ಲೆಗೊಳಗಾದಂತ ಯುವಕನಾಗಿದ್ದು, ಬಿಜೆಪಿ ಮುಖಂಡ ಸಂತೋಷ್ ಮಾಳೆಯಿಂದ ಮಾರಣಾಂತಿಕ ಹಲ್ಲೆ ಆರೋಪ ಕೇಳಿಬಂದಿದೆ. ತಮ್ಮನನ್ನ ಶಾಲೆಯಿಂದ ಕರೆತರೋದಕ್ಕೆ ಹೋಗಿದ್ದ ಸ್ಕೂಟಿಯಲ್ಲಿ ಝೈದ್ ಈ ವೇಳೆ ಬೈಕ್ ಸ್ಪೀಡ್ ಆಗಿ ಓಡಿಸ್ತೀಯಾ ಅಂತ ಝೈದ್ ಮೇಲೆ ಸಂತೋಷ್ ಹಲ್ಲೆ ಮಾಡಿದ್ದಾನೆ. ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ಸಂತೋಷ್ ನಾಪತ್ತೆಯಾಗಿದ್ದಾನೆ. ಹಣಕಾಸಿನ ವಿಚಾರಕ್ಕೆ 2 ಗುಂಪುಗಳ ನಡುವೆ ಮಾರಾಮಾರಿಯಾದ ಘಟನೆ ಬೆಳಗಾವಿಯ ಗೋಕಾಕ್ ಪಟ್ಟಣದ ಲಕ್ಷ್ಮೀ ಬಡಾವಣೆಯಲ್ಲಿ ನಡೆದಿದೆ. ಮಹಿಳೆಯರು ಮಕ್ಕಳು ಅಂತಾನೂ ನೋಡದೆ 2 ಗುಂಪುಗಳ ನಡುವೆ ಅಟ್ಯಾಕ್ ನಡೆದಿದ್ದು, ಗಲಾಟೆಯಲ್ಲಿ ಓರ್ವ ಬಾಲಕನ ಸ್ಥಿತಿ ಗಂಭೀರವಾಗಿದೆ. ಬಾಲಕನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಘಟನೆಯಲ್ಲಿ ಕಾರು, ಮನೆ, ಕಿಟಕಿ ಧ್ವಂಸಗೊಂಡಿದ್ದು, ಸ್ಥಳಕ್ಕೆ ಗೋಕಾಕ್ ಶಹರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ಸಂಬಂಧ ಅಪ್ಪ ಸಾಹೇಬ್ ಭಜಂತ್ರಿ ಕುಟುಂಬದ ಮೇಲೆ ಕೇಸ್ ದಾಖಲಾಗಿದೆ. ಶಾಲಾ ಮಕ್ಕಳನ್ನ ಕರೆದೊಯ್ತಾ ಇದ್ದಂತ ಓಮ್ನಿ ಕಾರು ಪಲ್ಟಿಯಾದ ಘಟನೆ ಚಿಕ್ಕಮಗಳೂರು ಸಮೀಪದ ದಿಣ್ಣೆಕೆರ ಬಳಿ ನಡೆದಿದೆ. 12 ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದ ಓಮ್ನಿ ಕಾರು ಪಲ್ಟಿಯಾಗಿದ್ದು, ಅದೃಷ್ಟವಶಾತ್ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೂದುವಳ್ಳಿ ಖಾಸಗಿ ಪ್ಲೇ ಹೋಮ್ಗೆ ಸೇರಿದ ಓಮ್ನಿ ಕಾರು ಪಲ್ಟಿಯಾಗಿದ್ದು, ಚಾಲಕ ಆರ್ಟಿಒ ನಿಯಮ ಉಲ್ಲಂಘಿಸಿ ವಾಹನ ಚಾಲನೆ ಮಾಡ್ತಾ ಇದ್ದು, ಲೈಸೆನ್ಸ್ ಇಲ್ಲದಿರೋದು ಕೂಡ ಬೆಳಕಿಗೆ ಬಂದಿದೆ. ಸದ್ಯ ಈ ಪ್ರಕರಣ ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಮಂಡ್ಯದಲ್ಲಿ ಒಂದೇ ಕುಟುಂಬದ 3 ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 3 ಸಾವಿನಲ್ಲಿ ಶಕ್ತಿ ಯೋಜನೆ ಹೆಸರು ಕೇಳಿಬಂದಿದೆ. ಡೆತ್ ನೋಟ್ ಬರೆದು ಕುಟುಂಬ ಸಾವನ್ನಪ್ಪಿದೆ. ಮಂಡ್ಯದಲ್ಲಿ ಬಟ್ಟೆ ವ್ಯಾಪಾರ ಮಾಡಿಕೊಂಡಿದ್ದ ಪ್ರಭಾಕರ್ ವ್ಯಾಪಾರದಲ್ಲಿ ಅಪಾರ ನಷ್ಟವಾಗಿ ಹೋಮ್ ಲೋನ್ ಕಟ್ಟಲಾಗದೆ ಹೆಂಡತಿ ಮಗನನ್ನ ಕೊಂದು ತಾನೂ ಸೂಸೈಡ್ ಮಾಡಿಕೊಂಡಿದ್ದಾನೆ. ಮಹಿಳೆಯರಿಗೆ ಫ್ರೀ ಬಸ್ ನೀಡೋದ್ರಿಂದಾನೂ ತಮ್ಮ ವ್ಯಾಪಾರ ನಷ್ಟವಾಗಿದೆ ಅಂತ ಡೆತ್ ನೋಟ್ನಲ್ಲಿ ಎಲ್ಲಾ ಅಂಶಗಳನ್ನ ಪ್ರಭಾಕರ್ ಉಲ್ಲೇಖಿಸಿದ್ದಾನೆ. ಅದು ನೀವು ಬಂದಿದ್ರಾ?
ನಾದಿನಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಅವರು ಸ್ಯಾಟರ್ಡೆ ಸಂಡೇ ಬರ್ತಾರೆ. ಕಾಲ್ ಮಾಡಿದ್ದೀನಿ, ಬರ್ತಾ ಇದ್ದಾರೆ. ಇಲ್ಲ, ನಾನು ನಮ್ಮ ಹಸ್ಬೆಂಡು ಮಲಗಿದ್ದು. ಆಮೇಲೆ ಅವ್ರು ಎಷ್ಟೊತ್ತಲ್ಲಿ ಎದ್ದೋದ್ರು ಅಂತ ಗೊತ್ತಿಲ್ಲ. ಪ್ರಭಾಕರ್ ಮತ್ತು ಜ್ಯೋತಿನವರು ಒಂದು ಮನೆಯಲ್ಲಿ ವಾಸ ಇರ್ತಾರೆ. ಅದರಲ್ಲಿ ಪ್ರಭಾಕರ್ ಅವರು ಜ್ಯೋತಿ ಅಂದರೆ ಅವರ ವೈಫ್ ಜ್ಯೋತಿ ಮತ್ತು ಅವ್ರ ಮಗ ಸಂತೋಷ್ನ ಮರ್ಡರ್ ಮಾಡಿ ತದನಂತರ ಅವರು ಸಹ ಅವ್ರದ್ದು ಬಟ್ಟೆ ಅಂಗಡಿ ಇರುತ್ತೆ, ಕಾಮಧೇನು ಅಂತ ಹೇಳಿ ಅಂಗಡಿ, ಅಲ್ಲಿಗೆ ಹೋಗಿ ನೇಣು ಬಿಗಿದುಕೊಂಡು ಡೆತ್ ಆಗಿರ್ತಾರಂತ ಒಂದು ಮಾಹಿತಿ ಬರುತ್ತೆ. ಈ ಒಂದು ಮಾಹಿತಿಯನ್ನು ಆಧರಿಸಿ ನಾವು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಆ ಮನೆಯಲ್ಲಿ ಒಂದು ಡೆತ್ ನೋಟ್ ಸಹ ಸಿಕ್ಕಿರುತ್ತೆ. ಇದರಲ್ಲಿ ದಾವಣಗೆರೆಯಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಕೋರ್ಟ್ಗೆ ಪೊಲೀಸರು ಕರ್ಕೊಂಡು ಹೋಗಿದ್ದು, ಬಸವಾಪಟ್ಟಣ ಪೊಲೀಸ್ ಠಾಣೆ ಮುಂದೆ ಆರೋಪಿಗಳ ಸಂಬಂಧಿಕರು ಕಣ್ಣೀರು ಹಾಕಿದ್ದಾರೆ. ಆರೋಪಿಗಳಲ್ಲಿ ಓರ್ವ ಅಪ್ರಾಪ್ತನಾಗಿದ್ದು, ನಮ್ಮ ಮಕ್ಕಳು ಅಮಾಯಕರು ಅಂತ ತಾಯಂದಿರು ಕಣ್ಣೀರಿಟ್ಟಿದ್ದಾರೆ. ಇನ್ನು 6 ಆರೋಪಿಗಳು ಸಾಮೂಹಿಕ ಅತ್ಯಾಚಾರ ನಡೆಸಿದ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು. ಕಾಡುಗೋಡಿಯಲ್ಲಿ ತಾಯಿ ಮತ್ತು ಪ್ರಿಯಕರನಿಂದ ಮಗು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಾಪಿ ಪ್ರಿಯಾಂಕಾಳ ಮತ್ತೊಂದು ಕಥೆ ಈಗ ಬಯಲಾಗಿದೆ. ಮಗಳು ಕಪ್ಪಗಿದ್ದಾಳೆ ಅಂತ ಪ್ರಿಯಾಂಕಾ ಕೇರ್ಲೆಸ್ ಮಾಡ್ತಾ ಇದ್ಲು. ಪ್ರಾಪರ್ಟಿ ಮಾರಿ ಪ್ರಿಯಾಂಕಾಗೆ 25 ಕೋಟಿ ಹಣ ಬಂದಿತ್ತು. ಕೋಟಿ ಹಣ ಸಿಕ್ಕ ಮೇಲೆ ಪ್ರಿಯಾಂಕಾಳಿಗೆ ಶೋಕಿ ಕೂಡ ಶುರುವಾಗಿತ್ತು. ಹಳೆ ಬಾಯ್ ಫ್ರೆಂಡ್ ಜೊತೆ ಎಲ್ಲಾ ಕಡೆ ಮೋಜು ಮಸ್ತಿ ಮಾಡ್ತಾ ಇದ್ಲು. ಎಲ್ಲದಕ್ಕೂ ಮಗಳು ಅಡ್ಡ ಬರ್ತಿದ್ದಾಳೆ ಅಂತ ಕೊಲೆಗೆ ಪ್ಲಾನ್ ಮಾಡಿದ್ಲು. ಕೋಲಾರದ ಕಾಫಿ ಡೇ ಬಳಿಯೇ ಕಣ್ಣೆದ್ರೆ ಮಗಳನ್ನ ತಾಯಿ ಕೊಲ್ಲಿಸಿದ್ಲು. ಇದೀಗ ಎಲ್ಲಾ ಸತ್ಯವನ್ನ ಲವರ್ ಬಾಯ್ ಮೋಹನ್ ಬಾಯ್ ಬಿಟ್ಟಿದ್ದಾನೆ.